ಬೆಳಗಾವಿ ರಾಜಕಾರಣದಲ್ಲಿ ಹೊಸ ಸಂಚಲನ. ರಮೇಶ್ ಜಾರಕಿಹೊಳಿ ರಮೇಶ್ ಕತ್ತಿ ಮುಖಾಮುಖಿಯಾಗಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ರಮೇಶ್ ಜಾರಕಿಹೊಳಿ ರಮೇಶ್ ಕತ್ತಿ ಮುಖಾಮುಖಿ. ಪರಸ್ಪರ ಭೇಟಿ ವರ್ಷಗಳ ವೈಮನಸ್ಸಿಗೆ ಬಿತ್ತ ಬ್ರೇಕ್. ಹಾಗಾದ್ರೆ ಜಾರಕಿಹೊಳಿ ಕತ್ತಿ ಬಣಗಳ ನಡುವೆ ನಿರಂತರ ಸಮರ ನಡೀತಾನೆ ಇತ್ತು. ಎರಡು ಕುಟುಂಬದ ಮಧ್ಯೆ ನಿರಂತರ ರಾಜಕೀಯ ಸಮರ ಇದೆ. ಇಂದಿಗೂ ಎರಡು ಬಣಗಳ ನಡುವೆ ಕಡಿಮೆಯಾಗದ ಕಾವು. ಆದ್ರೆ ಈಗ ರಮೇಶ್ ಜಾರಕಿಹೊಳಿ ಕತ್ತಿ ಮುಖಾಮುಖಿ ಆಗಿದ್ದಾರೆ. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಕಂಡ ಅಪರೂಪದ ದೃಶ್ಯ ಇದು. ಜಾರಕಿಹೊಳಿ ಕತ್ತಿ ಬಣಗಳ ಮಧ್ಯೆ ತೀವ್ರ ಪೈಪೋಟಿ. ಈಗ ಅದೇ ರಮೇಶ್ ಕತ್ತಿಯ ಜತೆ ಆತ್ಮೀಯ ಅಪ್ಪುಗೆ. ತೀವ್ರ ಕುತೂಹಲ ಮೂಡಿಸಿದ ಬೆಳಗಾವಿ ರಾಜಕೀಯ. ರಮೇಶ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ಮುಖಾಮುಖಿ ಆಗಿರುತ್ತದೆ. ಎರಡೂ ಬಣಗಳ ನಡುವೆ ಬೆಳಗಾವಿಯಲ್ಲಿ ಎಷ್ಟರ ಮಟ್ಟಿಗೆ ಫೈಟ್ ಇದೆ ಜಾರಕಿಹೊಳಿ ಮತ್ತು ಕತ್ತಿಯ ನಡುವೆ. ನಮ್ಮ ಬಣ ಅವ್ರ ಬಣ ಇವ್ರ ಬಣ ಅಂತ ಹೇಳಿ ರಾಜಕೀಯವಾಗಿರುವಂಥ ವೈಮನಸ್ಸು ನಾವು ಗಮನಿಸಿದ್ವಿ. ಈ ಹಿಂದೆ ಕೂಡ 2018 ಆಗಿರ್ಬೋದು, 2023 ಎಲೆಕ್ಷನ್ ವಿಚಾರಕ್ಕೆ ತುಳುಕಾಡ ಆಗಿರ್ಬೋದು, ಇನ್ನು ಅದ್ರ ಹಿಂದೆ ಏನೋ ಒಂದಿಷ್ಟು ಆರೋಪಗಳು ಕೇಳಿ ಬರುತ್ತೆ ನೋಡಿ ಜಾರಕಿಹೊಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ. ಸೊ ಇವೆಲ್ಲವನ್ನ ಕೂಡ ಆ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳಾಗಿರ್ಬೋದು, ನಡ್ಕೊಂಡಂಥ ರೀತಿಗಳಾಗಿರ್ಬೋದು, ಅವರ ಬಣ ಈಗ ರಮೇಶ್ ಕತ್ತಿ ಬಣ ಇಲ್ಲಿ ತೋರಿರುವಂತಹ ರೀತಿ ಜಾರಕಿಹೊಳಿಯ ಬಣದ ಮೇಲೆ, ಇವೆಲ್ಲವೂ ಕೂಡ ಕಣ್ಮುಂದೆ ಬರುತ್ತೆ ಈ ದೃಶ್ಯಗಳನ್ನು ನೋಡಿದಾಗ. ಬಟ್ ರಾಜಕೀಯವಾಗಿ ಯಾರು ಮಿತ್ರರು ಇಲ್ಲ, ಯಾರು ಶತ್ರುನೂ ಇಲ್ಲ, ಮತ್ತೆ ಪ್ರೂವ್ ಆಯಿತು. ಬಟ್ ಈ ಒಂದು ವಿಡಿಯೋ ವೈಮನಸ್ಸು ಇಲ್ವಾ ಅಂತ ನೋಡೋದಾದ್ರೆ ಡೋಂಟ್ ನೋ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಇವ್ರು ಕೊಟ್ಟಂತ ಫೋಟೋ ಪೋಸ್ ಏನಿದೆ, ಇವ್ರು ಕಾಣಿಸ್ಕೊಂಡಂತ ರೀತಿ ಏನಿದೆ, ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಎಲ್ಲವೂ ಕೂಡ ಶಮನ ಆಯ್ತಾ ಅನ್ನುವಂಥ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ತಾನು ಮಾಡ್ತಾ ಇದೆ ಅಂತ ಶಿಸ್ತಿನ ಪಕ್ಷದಲ್ಲಿ ಏನ್ರಿ ನಾವು ಗಮನಿಸಿದ್ವಿ, ರಮೇಶ್ ಕತ್ತಿ ಒಂದು ಅಪ್ಪುಗೆಯನ್ನ ಕೊಡ್ತಾರೆ ರಮೇಶ್ ಜಾರಕಿಹೊಳಿಗೆ. ಸೊ ಇವೆಲ್ಲ ಅದೇ ನಾನು ಆಗ್ಲೇ ಒಂದು ಮಾತು ಹೇಳಿದೆ, ರಾಜಕೀಯವಾಗಿ ಯಾರು ಶತ್ರು ಇಲ್ಲ, ಯಾರು ಮಿತ್ರ ಇಲ್ಲ ಅಂತ. ಯಾಕಂದ್ರೆ ಹೆಂಗೋಗುತ್ತೆ ಹಂಗೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಈಗ ಬಣ ಬಡದಾಟಗಳು ಇರಬಹುದು. ಬಟ್ ಇಲ್ಲಿ ವ್ಯಕ್ತಿಗತ ಅಂತ ವ್ಯಕ್ತಿಗಳು ಅಂತ ಬಂದಾಗ ತೋರಿಸ್ಕೊಳ್ಳುವಂಥ ರೀತಿ ಆಗಿರ್ಬೋದು, ನಡ್ಕೊಳ್ಳೋಂಥ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಈಗ ಅವರ ಬೆಂಬಲಿಗರಿಗೆ ಕನ್ಫ್ಯೂಸ್ ಆಗಿ ಹೋಗಿರುತ್ತೆ. ನಾವೇ ಏನಾದರೂ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ವಾ ಅಂತ. ಆ ರೀತಿಯಲ್ಲಿ ಈ ಒಂದು ವಿಡಿಯೋ ಕಾಣಿಸಿರುವಂಥದ್ದು.